ಇದೇನ್ ಪಾರು ಇವತ್ತು ದೀಪ ಹಚ್ಚಕತ್ತಿ ಇಲ್ಲ ಎದಕ್ಕೆ ಹಚ್ಚಕತ್ತಿ? ಸರ್ ನೆನಪಾಗಿದ್ರೇನ ಇವತ್ತು ಮನೆದೇವ್ರ ಕಾರ್ತಿಕ್ ಐತಿ. ನಾವಂಕ್ರು ಮನೆದೇವ್ರಿಗೆ ಹೋಗಕ್ ಆಗ್ಲಿಲ್ಲ, ಅದಕ್ಕೆ ಮನ್ಯಾಗ ಕಾರ್ತಿಕ್ ಹಚ್ಚೀನಿ. ಮನೆ ತುಂಬ ದೀಪ ಹಚ್ಚಿ. ಓ, ನೆನಪಾಗ್ಲಿಲ್ಲ. ಹೋಗ್ಬೇಕಿತ್ತಲ್ಲ ನಾವು ಕಾರ್ತಿಕ ಹಚ್ಚಕ. ನೆನಪಾಗ್ಲಿಲ್ಲ ನೋಡ್ ಪಾರು. ನೀನಾರ ನೆನಪು ಮಾಡ್ಬಾರ್ದನ. ನಾ ನೆನಪು ಮಾಡಿದ್ದೆ ಅಂದ್ರ ಹೋಗಿದ್ವಿ. ಇವತ್ತು ಹೋಗಿ ಹಚ್ಚಿ ಬರ್ತಿದ್ದಿಲ್ಲ ಕಾರ್ತಿಕನ. ಇಬ್ರು ನೌಕರಸ್ತರ, ಯಾವಾಗ ಹೋಗುನು ಯಾವಾಗ ಬಿಡುನು ನಮ್ಗೇನ್ ರಜಾ ಸಿಗ್ತಾವ? ಅದು ಮಾತ್ರ ಕರೆನ. ಒಂದೊಂದ್ಸತಿ ಏನ್ ಅನಸ್ತದ ಅಂದ್ರೆ ಸುಮ್ಮನೆ ಈ ನೌಕರಿ ಬಿಟ್ಟು ಬಿಡ್ಲೇನ ಅಂತ ಅನಿಸ್ಬಿಡ್ತತಿ. ಬಿಟ್ಟು ತಣ್ಣಗಿರ್ಬೇಕು ಅನಿಸ್ಬಿಟ್ಟತ್ ನೋಡು. ಅಷ್ಟ ಮಾಡ್ಬಿಡ್ರಿ. ಪರವ ನಾ ಎಷ್ಟು ಸಲ ಹೇಳೀನಿ ನೌಕರಿ ಎದಕ್ ಬೇಕು, ಬಿಟ್ಟು ಬಿಡಪ್ಪ, ಬಿಟ್ಟು ತಣ್ಣಗೆ ಹೊಲ ಮನಿ ನೋಡ್ಕೊಂಡು ಊರಾಗ ಯಾಕಿರಬಾರ್ದು ಅಂತ ಹೇಳಿನ. ಆದ್ರ ಅಯ್ಯೋ ಸ್ವಾಭಿಮಾನಿವ ನಮ್ಮಲ್ಲಪ್ಪ. ಯಾರ ಹಂಗ್ನಾಗೂ ಇರಬಾರ್ದು ಅಂತಾನೆ. ಅಪ್ಪ ಅವ್ವ ದುಡ್ದಿದ್ದ ಆಸ್ತಿ ಕೇಳ್ತಾರ ಈಗಿನ ಕಾಲದಾಗ ಮಕ್ಕಳು. ಆದ್ರೆ ನಮ್ಮಲ್ಲಪ್ಪ ಹಂಗಲ್ಲ, ದುಡಿಬೇಕು ತಿನ್ಬೇಕು ಅನ್ನೋ ಮನುಷ್ಯ. ಮೊನ್ನೆ ಲಗ್ನದಾಗ ಖರ್ಚು ಬಂತಲ್ಲ ಪರವ, ಅಷ್ಟು ತಾನ ಕೊಟ್ಟಾನ ನೋಡು. ತಂದ ಸೇವಿಂಗ್ಸ್ ಅಕೌಂಟ್ನ ತೆಗೆದು ಮನೆಯಿಂದ ₹1 ಬೆಳೆಸಿಲ್ಲ ನೋಡು. ಸರ್ದು ಈ ಗುಣನ ನನಗೆ ಭಾಳ ಇಷ್ಟ ಆಗುತ್ತೆ. ಅಪ್ಪ ಅವ್ವ ಗಳಿಸಿದ ಆಸ್ತಿ ಒಳಗೆ ದಿಮಾಕ ಮಾಡೋರ ಭಾಳ ಮಂದಿ ಅದಾರ. ಆದ್ರೆ ನಮ್ಮ ಸರ್ ಹಂಗತಿ ಅಲ್ಲ, ತಾವು ದುಡಿದು ತಾವ ತಿನ್ಬೇಕು ಅನ್ನೋ ಒಂದು ಮನಸ್ಥಿತಿಯಾಗ ಅದಾರ. ನಂಗೆ ಅದು ಭಾಳ ಇಷ್ಟ ಆಗುತ್ತೆ ರೀ. ಇಬ್ರು ಗಂಡ ಹೆಂಡತಿ ಬೀಸಿದ್ರವ, ಅವ್ನು ತಕ್ಕಂತೆ ದಿಬಿಡು ನೀನು. ಅಲ್ಲನ ಅಲ್ಲ, ಅದ್ರಾಗಿಂದ ಬಂದಿದ್ದು ಹೊಲದಾಗಿದ್ದ ಬಂದಿದ್ದು ₹1 ಮುಟ್ಟಂಗಿಲ್ಲ. ಅವನು ಏನು ಅವನು ಲಕ್ಷ್ಮಣ, ಅವನು ಇವನಂಗ ₹1 ಮುಟ್ಟಂಗಿಲ್ಲ ನೋಡು. ಅವನು ಮೊನ್ನೆ ಅವನು ತನ್ನ ಅಕೌಂಟ್ನಿಂದ ರೊಕ್ಕ ತಕ್ಕೊಟ್ಟಾನ ನೋಡು. ಲಗ್ನಕ್ಕೊಂದಿಷ್ಟು ರೊಕ್ಕ ಕಡಿಮೆ ಬಿದ್ದು ಅಂತಿ. ಹೊಲದಾಗಿದ್ದ ಬಂದಿದ್ದು ಪೀಕ್ನ ಒಂದು ಅಕೌಂಟ್ನಿ ತೆಗೆದಿಡ್ತೇನೆ. ಇಟ್ಟಿಟ್ಟು ಒಂದಿಟ್ಟು ಬಾಳಕಟ್ಟ ಆಗಿಂದ ಮತ್ತೆ ಹೊಲ ಹಿಡುತ್ತೀನಿ. ಹೇಳಿದ್ರೆ ಒಟ್ಟ ಕೇಳಂಗಿಲ್ಲ ಬಿಡಂಗಿಲ್ಲ. ಇಷ್ಟು ಕಷ್ಟಪಡೋದು ಬೇಕಾ? ಇಡೀ ಊರಿಗೆ ಗೌಡ್ರಲ್ಲಿ ಇಲ್ಲಿ ಬಂದು ಗೊತ್ತಿರೋ ಗೊಣಚಾರ ಎಲ್ಲಾರು ಊರಾಗ ಮಾಸ್ತರಾಗಿ ಕೆಲಸ ಮಾಡಕತ್ತಾನ. ಹೇಳಿ 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 ನಾನು ಮುದುಕಿ ಅದೆ. ಏ ಪಾರು, ನಾನು ಏನೇ ಹೇಳಕ್ ಬಂದೆ ಮತ್ತೆ ನೆನಪು ಹಾರಿಬಿಟ್ಟು ನೋಡು. ಹಂಗ ಮಾತಿಗೆ ಹಚ್ಚಿ ಬಿಡ್ತೀರಿ ನಮಗ. ನೆನಪ ಹಾರಿಬಿಡ್ತೀನಿ. ಕೇಸ್ ಕರ್ದಾರ ಹಾಕದಕ್ಕೆ. ಮುಗಿಸಿವ್ನ ಕೇಸ್ ರೀ. ನನ್ನ ಕೈಲಿ ಬರೆಯಕ್ಕಾಗಂಗಿಲ್ರಿ. ಮನೆ ಕೆಲಸ ಮಾಡಿ ನೌಕರಿ ಮಾಡಿ ಇನ್ನು ಯಾವ ಓದೋದಾಗತ್ತೆ ಹೇಳ್ರಿ. ಅದಕ್ಕೆ ಓದೋದು ಭಾಳ ಇರ್ತೈತಿ. ಪಾರು, ಮುಂದೆ ಇನ್ನೂ ನಾವು ಓದ್ಬೇಕು, ದೊಡ್ಡ ಮೆಟ್ಲ ಹತ್ಬೇಕು ಅನ್ನೋ ಆಸೆ ನಿಂದ. ಅದನ್ನ ಆಸೆ ಬಿಟ್ಬಿಟ್ಟಿನ, ಇಲ್ಲಿಗೆ ಕೈ ಬಿಟ್ಬಿಟ್ಟಿನ. ಇಲ್ಲ, ದೊಡ್ಡ ನೌಕರಿ ಹೋಗ್ಬೇಕು ಅನ್ನೋ ಆಸೆ ಐತ್ರಿ. ಇಲ್ಲಂತಲ್ಲ, ಆದ್ರೆ ಮನೆ ತೆಗದ ಅದು ಎಲ್ಲ ಆಗತ್ತೆ ಹೇಳ್ರಿ. ನಿನ್ನ ಕನಸನ್ನ ನನಸು ಮಾಡ್ಕೊ. ನಾನು ನಿನಗೆ ಏನು ತೊಂದರೆ ಕೊಡಂಗಿಲ್ಲ. ಅದ್ರಾಗ ಓದೋದಾಗತ್ತ. ಓದು. ಆನ್ಲೈನ್ ಕ್ಲಾಸಸ್ ಇರ್ತಾವು. ಮನೆಗೆ ಬಂದು ಓದು. ಕೆಲಸ ಮಾಡೋದಾಗ ನಾನು ಹೆಲ್ಪ್ ಮಾಡ್ತೀನಂತ. ಇಲ್ಲಾಂದ್ರೆ ಯಾರನ್ನಾರ ಒಬ್ರನ್ನ ಕೆಲಸದಾರನ್ನ ಹಚ್ತೀನಂತ. ಹೇಳಯ್ಯಪ್ಪ, ಈಗ ಒಂದು ಕೈಯಾಗ ನೌಕರಿ ಐತಿ, ಮತ್ತೆ ಓದಿ ಅದೆಲ್ಲ ಮಾಡ್ಕೊಂತ ಎದಕ್ಕೆ ಬೇಕು? ತಣ್ಣಗೆ ಒಂದು 2 ಮಕ್ಳು ಮರಿ ಮಾಡ್ಕೊಂಡು ತಣ್ಣಗಿರ್ರಿಪ್ಪ ಸಾಕಿನ್ನ. ಕೈಯಾಗಿಬ್ರು ಓದು ನೌಕರಿ ಐತಿ, ಇನ್ನು ಎದಕ್ಕೆ ಬೇಕು ದೊಡ್ಡ ನೌಕರಿ? ಅದಕ್ಕೆ ಟೈಮ್ ಬೇಕು, ಕುಂತ್ಕೊಂಡು ಓದಬೇಕು ಅಂದಾಗ ಆಗುತ್ತಾ? ಪಾಪ ಹುಡುಗಿ ಮನೆ ಕೆಲಸ ಎಲ್ಲ ಮಾಡುತ್ತ, ಮತ್ತೆ ಡ್ಯೂಟಿ ಹೋಗ್ತಾಳ. ಯಾವ ಮಾಡ್ತಾಳ ಮಲ್ಲಪ್ಪ? ಹಂಗ ಅಂದಷ್ಟು ಸುಲಭ ಅಲ್ಲದು. ಎತ್ತಿ ಮನಸ್ಸಿದ್ರೆ ಮಾರ್ಗ ಅಂತ. ಮನಸ್ಸಿರ್ಬೇಕು. ಮನಸ್ಸಿತ್ತಂದ್ರೆ ಎಷ್ಟು ಕಷ್ಟ ಆದ್ರೂ ಓದ್ಬೋದು. ಯಾಕ ಪಾರುಗ ಅದು ಗೊತ್ತಿಲ್ಲನ? ಎಷ್ಟು ಕಷ್ಟ ಇತ್ತಕ್ಕೆ ಓದು ಮುಂದಾಗ. ಅಲ್ಲಿ ಕುಂತ್ಕೊಂಡು ಓದೋದ ಬ್ಯಾರೆ, ಇಲ್ಲಿ ಬ್ಯಾರೆ. ನನ್ನ ಮಾತು ಕೇಳು ಪಾರು. ಎಕ್ಸಾಮಿಗೆ ಕಟ್ಟು. ಪ್ರಯತ್ನ ಪಡು. ಆಗುತ್ತ, ದೊಡ್ಡ ನೌಕರಿ ಆಗುತ್ತ. ನೀ ಆಸೆ ಪಟ್ಟಂಗ ದೊಡ್ಡ ನೌಕರಿನ ಮಾಡ್ತಿ. ಪರವ, ನೀವು ಹಿಂದೆಗಡೆ ಏನಾರ ಮಾಡ್ಕೊರಿವ. ಮೊದ್ಲೇಕ ಒಂದು 2 ಮಕ್ಳು ಮರಿ ಮಾಡ್ಕೊಂಡು ನಮಗೆ ಕೊಡ್ರಿ. ಹಿಂದೆಗಡೆ ಬೇಕಾದ್ ಮಾಡ್ಕೊರಿ ಇಬ್ರು ಗಂಡ ಐತಿ. ಎತ್ತಿ ನೀ ಏನ್ ಬೇ? ಹಳೇ ಕಾಲದ ಮಂದಿಗತೆ ನಮ್ಮ ಅತ್ತಿ ಮಾಡ್ರನ್ ಆಗಿದಾಳ, ಮಾಡ್ರನ್ ಆಗಿ ವಿಚಾರ ಮಾಡ್ತಾಳ ಅಂತ. ನಾ ಅಂದ್ರ ನೀ ಏನ್ ಬೇ ಎತ್ತಿ? ಬರೀ ಮಕ್ಳು ಮರಿ ಮಾಡ್ಕೊಂಡು ಮೂಲ್ಯಾಗ ಕುಂತು ಬಿಡ ಅಂತ ಅನ್ನಕತ್ತಿಯಲ್ಲ. ಮಕ್ಳು ಮರಿ ಮಾಡ್ಕೊಳೋದು ಐತಿ. ಆದ್ರ ಸಿಕ್ಕ ಕಾಲಾವಕಾಶನ ಬಳಸ್ಕೋಬೇಕು ಬೇ ಎತ್ತಿ. ನಾನಂಕರು ದೊಡ್ಡ ನೌಕರಿಗೆ ಹೋಗ್ಲಿಲ್ಲ. ಕಡಿಕ್ ನಾನು ಹೆಂಡತಿನಾರ ದೊಡ್ಡ ನೌಕರಿ ಮಾಡೋಳಕ ಬೇ, ಅದು ಆಸೆ ಐತಿ ನನಗೆ. ನೀ ಯಾಕಿನ ಹುರಿದುಂಬ ಸುದ್ಬಿಟ್ಟು ನೀನ ಬ್ಯಾಡ ಅಂತಂತೀಯಲ್ ಬೇ? ಹಂಗಲ್ಲಪ್ಪ, ನಾ ಏನು ನೌಕರಿ ಮಾಡಕ್ ಬ್ಯಾಡ ಅನ್ನಂಗಿಲ್ಲ. ನೋಡಪ್ಪ, ವಯಸ್ಸು ಬರ್ತಾ ಇರ್ತಾವನ, ಹಂಗ ವಯಸ್ಸು ಹೋಗುದ. ಅದಕ್ಕೆ ಯಾವ ಕಾಲದಾಗ ಏನೇನು ಆಗ್ಬೇಕು ಅದು ಆದ್ರೆ ಚಂದಲ್ಲ. ಒಂದು 2 ಮಕ್ಳು ಮರಿ ಮಾಡ್ಕೊಂಡು ನಿಂದೆ ನೌಕರಿ ಪಕ್ಕರಿ ಮಾಡ್ಕೊರಿ ನೀವು. ಓ, ಈಗೇನು ಒಟ್ಟ ನಮಗ ಮಕ್ಳು ಮರಿ ಆಗ್ಬೇಕು ಅಟ್ಟ ಅಲ್ಲ? ಮಾಡ್ಕೊಡ್ತೀವಂತ ಮಕ್ಳು ಮರಿ, ಆದ್ರೆ ನೀನ ಜೋಪಾನ ಮಾಡ್ಬೇಕು. ಅಯ್ಯೋ ಯಪ್ಪ, ಜಪಾನ ಮಾಡಕ್ ಒಲ್ಲೆ ಅಂತೀನಿ. ನಾನು ಜಪಾನ ಮಾಡ್ತೀನಿ, ನೀವು ಹಡದು ಕೈಯಾಗ ಒಂದು ಕೊಡೋದು ದಾರಿ ನೋಡಕತ್ತೀನಿ ನೋಡು. ಈಗ ನಿಶ್ಚಿಂತೆ ನೋಡವಾ ಪಾರು. ಅಪ್ಲಿಕೇಶನ್ ತಂದೀನಿ, ಅದನ್ನ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡು. KS ಎಕ್ಸಾಮಿಗೆ ಪ್ರಿಪೇರ್ ಆಗ. ಮೊದಲೇಕ ಪ್ರಿಲಿಮ್ಸ್ ಇರ್ತತಿ, ಪ್ರಿಲಿಮ್ಸಿಗೆ ಪ್ರಿಪೇರ್ ಆಗ. ಏನೋ ಲಕ್ ಇತ್ತಂದ್ರೆ ಪ್ರಿಲಿಮ್ಸ್ ಪಾಸ್ ಆದೆ ಅಂದ್ರೆ ಮತ್ತು ಮೀನ್ಸಿಗೆ ಒಂದು 3 ತಿಂಗಳ ರಜೆ ತೊಗೊಳಕಂತೆ.
3 ತಿಂಗಳಿಗೆ ಎಲ್ಲರ ಒಂದು ಕೋಚಿಂಗ್ ಸೆಂಟ್ರಿಗೆ ಹಾಕಿನಂತ 3 ತಿಂಗಳು ಕುಂತ್ಕೊಂಡು ಓದಾಕಂತೆ ಲಕ್ಕಿದ್ರೆ ಆದರೂ ಆಗ್ಬೋದು ಹೌದಿಲ್ಲ. ಆದ್ರೂ ಕಷ್ಟನೇ ಐತೆ ಬಿಡ್ರಿ. ಈಗೆಲ್ಲ ಕಾಂಪಿಟೇಷನ್ ಏನು ತುಸ ಐತೆ ಹಾಂ, ಅದಕ್ಕಂತೇಳಿ ಓದುವವ್ರು ಎಷ್ಟು ಮಂದಿ ಇಲ್ಲ. ಹುಚ್ಚಿ ಹೇಳ ಮಂದಿನ ನೋಡಿ ಕುಂದಿರ್ತೀನ ಅಷ್ಟು ಮಂದಿ ಓದ್ತಾರೆ ಇಷ್ಟು ಮಂದಿ ಓದ್ತಾರಂತೆ. ಲಕ್ಕಿತ್ತಂದ್ರೆ ನಿಂದು ಆಗ್ಬೋದು. ಅವ್ರು ಓದೋರು ಓದ್ತಿರ್ತಾರ ಬರೆಯೋರು ಬರೀತಿರ್ತಾರ. ಅದಕ್ಕಂತೇಳಿ ಕುಂತಿರ್ತಾರ. ಅದ್ರಾಗ ನೀನು ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತೀನಿ ನಾನು. ನನ್ನ ಕೈಲಿ ಆಗಂಗಿಲ್ಲ ಅನ್ನಬಾರ್ದು ನೋಡು. ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಸಿಕ್ಕ್ರ ನೌಕರಿ ಸಿಕ್ಕ್ರ ಒಂದು ಮಾತು, ನೌಕರಿ ಸಿಗ್ಲಿಕ್ಕಂದ್ರ ಇದ್ದ ನೌಕರಿಯಾಗನ ತನ್ನಾಗಿ ಇದ್ರಾತು ಹೌದಿಲ್ಲ. ಕಲ್ಲು ಗ್ಯಾಕ ಏನು ಹೋತು ಹೌದಿಲ್ಲ. ನೀವಿಷ್ಟು ಹೇಳಕತ್ತೀರಿ ಅಂದ್ರೆ ಸರಿ ಆಯ್ತು ತಗೋರಿ. ಕೇಸಿಗೆ ಹಾಕ್ತೇನೆ. ಶರಣ್ರಿ ಎಲ್ರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ನೋದು ನನ್ನ ಭಾವನೆ. ನಾನು ಕೂಡ ಆರಾಮಾಗಿದ್ದೀನಿ. ಯಾಕೋ ಈ ವಿಡಿಯೋ ಇಷ್ಟ ಆಗವಲ್ದು ಅಂತ ಅನ್ಸಾಕತ್ತೈತಿ. ಮತ್ತೇನು ಬೇರೆ ಕತೆ ಮಾಡಿ ಹಾಕು ನಾನು ಅಂತೇಳಿ ನನಗೆ ಕಮೆಂಟ್ನಾಗ ತಿಳಿಸ್ರಿ. ಯಾಕಂದ್ರೆ ಮೊದಲಷ್ಟು ನನಗೆ ವ್ಯೂಸ್ ಬರೋವಲ್ಲು. ಅಂದ್ರೆ ನಿಮ್ಗೆ ಈ ಸ್ಟೋರಿ ಬೋರ್ ಅನ್ಸಾಕತ್ತೈತಿ ಅಂತ ಅನ್ಸಾಕತ್ತೈತಿ. ಅದಕ್ಕೆ ನನಗೆ ಕಮೆಂಟ್ನಾಗ ಯಾವ್ದಿದ್ದನ್ನು ತಿಳಿಸ್ರಿ. ಕತೆ ಬೇರೆ ಹಾಕ್ಬೇಕಾ ಅಂತೇಳಿ ಇದನ್ನು ಇನ್ನೊಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಎಪಿಸೋಡ್ಗಳನ್ನು ಮಾಡಿ ಇದನ್ನು ಮುಕ್ತಾಯ ಮಾಡಿಬಿಡ್ತೀನಿ ರೀ ಕತೆನ. ಹೊಸ ಕತೆ ಬೇಕಂತಂದ್ರೆ ಬೇಕು ಅನ್ನೋರು ಕಮೆಂಟ್ನಾಗ ತಿಳಿಸ್ರಿ, ಬೇಡ ಅನ್ನೋರನ್ನ ತಿಳಿಸ್ರಿ. ಯಾವುದು ಜಾಸ್ತಿ ಮೆಜಾರಿಟಿ ಒಳಗೆ ಹೋಗುತ್ತಲ್ಲ ಅದನ್ನು ನೋಡಿಕೊಂಡು ನಾನು ಕತೆ ಮಾಡಬೇಕು ಮಾಡಬಾರ್ದು, ಏನಿದೆ ಕತೆ ಮುಂದುವರಿಸ್ಬೇಕು ಅಂಥೇಳಿ ನಾನು ವಿಚಾರ ಮಾಡ್ತೀನಿ ರೀ. ಮತ್ತು ಇನ್ನೊಂದ್ರಿ, ನಿಮ್ಗೆ ಬೋರ್ ಆತಂದ್ರೂ ಅದನ್ನು ಹೇಳ್ರಿ, ನಮಗೆ ಬೋರ್ ಆಗಕತ್ತೈತಿ ಅಂಥೇಳಿ. ಕತೆ ಒಳಗೆ ನಾನು ಚೇಂಜಸ್ ಮಾಡ್ತೀನಿ ರೀ. ಮತ್ತು ನೀವು ಇನ್ನೂ ನನಗೆ ಹೇಳಿಲ್ಲ ಸೂಪರ್ ಅಂತಂದ್ರೆ ಚಲೋ ಐತೆ ಅಂತಾರೆ ಬಿಡು ಕತೆ ಅಂತೇಳಿ ನಾನು ಮಾಡ್ಕೊತಾ ಹೋಗ್ಬಿಡ್ತೀನಿ ರೀ. ಕತೆ ಹಂಗೆ ಎಪಿಸೋಡ್ಗಳನ್ನು ಹಾಕಂತ ಹೋಗ್ಬಿಡ್ತೀನಿ. ಅದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಕೆಲವೊಬ್ರು ಅಂತಾರೆ ನಮ್ಗೆ ನಾವು ವಿಶ್ ಮಾಡಿರಿ ಅಂತೀವಿ, ನೀವು ವಿಶ್ ಮಾಡೋದೇ ಇಲ್ಲ ಅಂತೇಳಿ ಅಂತಂತಾರೆ ಕಮೆಂಟ್ನಾಗ. ಅದಕ್ಕೆ ಈಗ ಏನು ಮಾಡೇನಂದ್ರೆ ವಿಡಿಯೋ ಕೊನೆಯ ಒಳಗೆ ನಿಮ್ಮ ಬರ್ತ್ಡೇ ವಿಶಸ್ಸು, ವಿವಾಹ ವಾರ್ಷಿಕೋತ್ಸವ ವಿಶಸ್ಸು ಏನಾರ ಹಂಗತಿ ಇದ್ವು ಅಂದ್ರೆ ಕಳಿಸ್ರಿ. ನಾನು ನೋಡಿ ಅವನ್ನ ವಿಡಿಯೋ ಕೊನೆಯದೊಳಗೆ ನಿಮ್ಗೆ ವಿಶ್ ಮಾಡ್ತೀನಿ ರೀ. ಇವತ್ತು ಬಸವರಾಜ್ ಗಣಿ ಅವ್ರದ್ದು, ಕವಿತಾ ಅವ್ರದ್ದು ವಿವಾಹ ವಾರ್ಷಿಕೋತ್ಸವ ಐತಂತ್ರಿ. ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವ್ರು ನಿಮಗೆ ಒಳ್ಳೇದು ಮಾಡಲಿ, 100 ಕಾಲ ಇಬ್ಬರು ಸುಖವಾಗಿ ಸಂತೋಷವಾಗಿ ಬಾಳ್ರಿ ಅಂಥೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ರೀ. ನಾ ಯಾಕೆ ಕತೆ ಚೇಂಜ್ ಮಾಡ್ಬೇಕು ಅಂತೇಳಿ ಕೇಳಕತ್ತೀನಿ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರ್ಲಿಕ್ಕಂದ್ರೆ ಸುಮ್ಮನೆ ನಾನು ವಿಡಿಯೋ ಹಂಗೆ ಮಾಡ್ಕೋತ ಹಂಗೆ ಹಾಕಿದ್ನಿ ಅಂದ್ರೆ ನನಗೆ ವ್ಯೂಸ್ ಬರ್ಲಿಕ್ಕಂದ್ರೆ ನನಗೂ ಕಷ್ಟ ಆಗತ್ತೆ ರೀ. ಅದಕ್ಕೆ ನಿಮ್ಮ ಅನಿಸಿಕೆ ಕೇಳಕತ್ತೀನಿ ರೀ. ನೀವು ಈ ಕತೆನ ಮುಗಿಸ್ಬಿಡ್ರಿ ಅಂದ್ರೆ ಇನ್ನೊಂದು ಸ್ವಲ್ಪ ಎಪಿಸೋಡ್ ಅದಾವು, ಅವನ್ನ ಹಾಕಿ ಈ ಕತೆ ಮುಗಿಸಿ ಹೊಸ ಕತೆ ಶುರು ಮಾಡ್ತೀನಿ ರೀ. ಯಾವುದಕ್ಕೂ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ.